टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಒಂದಾದ ಮೇಲೆ ಒಂದು ಮನೆಗಳು ಸಿಡಿತಾ ಇವೆ, ಮನೆಗಳನ್ನು ನೆಲಸಮಗೊಳಿಸಲಾಗ್ತಾ ಇದೆ. ಯಾಕಂದರೆ ಒಂದು ಕಡೆಗೆ ಮನೆಗಳು ನೆಲಕ್ಕೆ ಉರುಳ್ತಾ ಇವೆ, ಇನ್ನೊಂದು ಕಡೆಗೆ ಯುದ್ಧ ವಿಮಾನಗಳು ಆಕಾಶದ ಕಡೆಗೆ ಹಾರ್ತಾ ಇವೆ. ಜೊತೆಗೆ ಏನಂದರೆ ಎಲ್ಲ ಕಡೆಗೆ ಯುದ್ಧಕ್ಕೆ ಸನ್ನದ್ಧವಾಗಿದೆಯೇನೋ ಭಾರತ ಅನ್ನುವಂಥ ಸ್ಥಿತಿ ಈಗ ಎಲ್ಲೆಡೆ ಕಾಣ್ತಾ ಇದೆ. ಬೇರೆ ಬೇರೆ ದೇಶಗಳಿಗಾಗಲೇ ಸ್ಪಷ್ಟ ಸಂದೇಶ ರವಾನಿಸಿವೆ. ಯಾವುದೇ ಕಾರಣಕ್ಕೂ ಯಾರೂ ಕೂಡ ನಾಗರಿಕರು ಅಪ್ಪಿತಪ್ಪಿ ಪಾಕಿಸ್ತಾನದ ಕಡೆ ಹೋಗಬೇಡಿ ಅನ್ನುವಂಥ ಮಾತು. ಜೊತೆಗೆ ಯಾರ್ಯಾರಲ್ಲಿದ್ದೀರಿ ಸುತ್ತಮುತ್ತಲ ಭಾಗದಲ್ಲಿ ವಾಪಸ್ ಬಂದುಬಿಡಿ ಅಂತ. ರಷ್ಯಾ ಈಗಾಗಲೇ ತನ್ನ ಬೆಂಬಲವನ್ನು ತೋರಿಸಾಗಿದೆ, ಅಮೆರಿಕ ತನ್ನ ಬೆಂಬಲ ತೋರಿಸಾಯಿತು. ಜಗತ್ತಿನ ಪ್ರಮುಖ ರಾಷ್ಟ್ರಗಳು ಎಕ್ಸೆಪ್ಟ್ ಚೀನಾ ಒಂದು ಈ ನೌಟಂಕಿ ಆಡ್ತಾ ಇದೆ. ಅದು ಮೊದಲಿಂದ ಕೂಡ ಅಷ್ಟೇ ಬಿಡಿ. ನಾವೇನು ಹಿಂದಿ ಚೀನಿ ಭಾಯಿ ಅಂತ ಬಾಯಿ ಬಿಡ್ಕೊಂಡ್ವಲ್ಲ, ಅದರ ಪರಿಣಾಮ ಇದು. ಅದರ ಪ್ರಶ್ನೆ ಬೇರೆ. ಇಡೀ ಕಾಶ್ಮೀರದಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಎಲ್ಲೆಲ್ಲಿ ಗುಂಡಿನ ದಾಳಿಯಾಗುತ್ತೆ ತಕ್ಕ ಪ್ರತ್ಯುತ್ತರವನ್ನು ಕೊಡಲಾಗ್ತಾ ಇದೆ. ಇದೆಲ್ಲದರ ಜೊತೆಗೆ ಯಾರ್ಯಾರು ಕೈ ಜೋಡಿಸಿದ್ರು ಅವರಿಗೆ ತಕ್ಕ ಪಾಠವನ್ನು ಕಲಿಸ್ತಾ ಇದ್ದಾರೆ ಸೈನಿಕರು. ಮೊದಲು 2 ಮನೆ ಆಯಿತು, ಮಾರನೇ ದಿವಸ 3 ಮನೆ ಆಯಿತು, 9 ಮನೆ ಆಯಿತು, 11 ಮನೆಗಳು. 11 ಮನೆಗಳು. ನೀಚರಿಗೆ ಆಶ್ರಯ ಕೊಡುವಂಥವರು ಪರಮ ನೀಚರು ಅಂತ, ಪಾಪಿಗಳಿಗೆ ಆಶ್ರಯ ಕೊಡುವಂಥವರು ಪರಮ ಪಾಪಿಗಳು, ಕ್ರಿಮಿಗಳಿಗೆ ಆಶ್ರಯ ಕೊಡುವಂಥವರು ಪರಮ ಕ್ರಿಮಿಗಳು. ಮುಲ್ಲಾಜಿಲ್ದನೆ ಬಡಿಬೇಕು, ನೆಲಸಮ ಮಾಡಬೇಕು. ಬರೀ ಲಾಗುವಂಥದ್ದು ಮನೆ ಮಾತ್ರ ನೆಲಸಮ ಅಲ್ಲ, ತಿಳ್ಕೊಳ್ಳಿ. ಆತ್ಮಸ್ಥೈರ್ಯ ನೆಲಸಮ ಆಗಿಬಿಡುತ್ತೆ. ಆವಾಗ ಮಾತ್ರ ಇವರು ಅಲ್ಗಾಡಕ್ಕೆ ಸಾಧ್ಯ. ಬೇರೆಯವ್ರು ಯಾರಾದರೂ ಇವ್ರಿಗೆ ಆಶ್ರಯ ಕೊಟ್ಟರೆ ನಿಮ್ಮ ಮನೆಗೂ ಇದೇ ಗತಿ ಅನ್ನುವಂಥ ಸಂದೇಶ ರವಾನಿಸಬೇಕು. ಅಂದರೆ ಯಾರ್ಯಾರು ಇದಕ್ಕೆ ಬೆಂಬಲ ಕೊಟ್ಟಿದ್ರು ಅಂಥವರು ಬಂದು ನಿಲ್ಲಬೇಕು ಬೀದಿನಲ್ಲಿ, ಚಳಿನಲ್ಲಿ ನಡಗಿ ಸಾಯಬೇಕು. ಎಂಥ ಸಂತಾನಕ್ಕೆ ನಾವು ಜೀವ ಕೊಟ್ಬಿಟ್ವಪ್ಪ, ಎಂಥ ದರಿದ್ರ ಸಂತಾನ ನಮ್ಮದು ಅಂಥೇಳಿ ಕಣ್ಣೀರು ಹಾಕಬೇಕು, ನೆಗೆದು ಬಿದ್ದು ಸಾಯಬೇಕು. ಆವಾಗ ಮಾತ್ರ ಸರಿಯಾಗತ್ತೆ. ಇನ್ನು ಈ ಪ್ರೀತಿ, ಕರುಣೆ, ಅಂತಃಕರಣ, ಮಮತೆ ಇವ್ಯಾವ ಶಬ್ದಗಳಿಗೂ ಅರ್ಥ ಇಲ್ಲ. ಬಡಿಬೇಕು, ಬಡಿದು ಬಿಸಾಕಬೇಕು ಅಷ್ಟೇ. ಅದೇ ಆಗ್ತಿರೋದು. ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಗಡಿನಲ್ಲಿ ಪಾಕಿಸ್ತಾನ ಏನಾದರೂ ಒಂದು ಗುಂಡು ಹಾರಿಸ್ತು ಅಂದರೆ ಈ ಕಡೆಯಿಂದ 1000 ಗುಂಡುಗಳು ಹೋಗ್ತಾ ಇವೆ. ಕದನ ವಿರಾಮ ಉಲ್ಲಂಘನೆ ಅನ್ನುವಂಥದ್ದು ಇದೆಯಲ್ಲ, ಆ ಮಾತಿಗೆ ಅರ್ಥವೇ ಇಲ್ಲ. ಪಾಕಿಸ್ತಾನಕ್ಕೆ ಅದು ಗೊತ್ತೇ ಇಲ್ಲ. ಶಿಮ್ಲಾ ಒಪ್ಪಂದದ ಬಗ್ಗೆ ಪಾಕಿಸ್ತಾನ ಮಾತಾಡುತ್ತೆ. ಶಿಮ್ಲಾ ಒಪ್ಪಂದ ಏನು ಅಂತ ಗೊತ್ತಾ? ಕಾರ್ಗಿಲ್ದ ಆದಮೇಲೆ ಮೂಲೆಗೆ ಬಿದ್ದೋಗಿದೆ ಅದು. ಅದರ ಪ್ರತಿಗಳನ್ನು ಹರಿದು ಬಿಸಾಕಬೇಕು. ಇನ್ನು ನೀರಿನ ಒಪ್ಪಂದ, ಸಿಂಧು ಒಪ್ಪಂದ. ಯಾವ ಒಪ್ಪಂದ ಸ್ವಾಮಿ? ನಮ್ಮ ರಕ್ತ ಹರಿತಾ ಇದೆ, ನಾವು ನೀರು ಕೊಡಬೇಕಾ? ಮುಲ್ಲಾಜಿಲ್ದೇ ಕೊಡಲ್ಲ ಅಂತ ತಕ್ಷಣ ಫುಲ್ ನಿಂತು ಬಿಡುತ್ತೆ ಅಂತ ನಾನು ಹೇಳಲ್ಲ. ಯಾಕಂದರೆ ನಮಗೂ ಕೂಡ ಪರ್ಯಾಯ ವ್ಯವಸ್ಥೆಗಳಾಗಬೇಕು. ಅದನ್ನು ಭಾರತ ಮಾಡಿಕೊಳ್ಳುತ್ತೆ. ಹನಿ ನೀರಿಗೂ ಕೂಡ ಬಾಯಿ ಬಡ್ಕೋಬೇಕು. ಇನ್ನು ಗೊತ್ತಾಗುತ್ತೆ ಭಾರತದ ಬೆಲೆ ಏನು ಅಂತ. ನಾಯಿ ಕಡಿದ್ರೂ ಅಲ್ಲಿ ಔಷಧಿ ಇಲ್ಲ, ಹಂದಿ ಕಡಿದ್ರೂ ಅಲ್ಲಿ ಔಷಧಿ ಇಲ್ಲ, ಹಾವು ಕಚ್ಚಿದ್ರೂ ಔಷಧಿ ಇಲ್ಲ. ಯಾಕಂದರೆ ಔಷಧಿ ಸಪ್ಲೈ ಮಾಡ್ತಿದ್ದಂತಾರೆ ಭಾರತೀಯರು. ಅದಕ್ಕೆ ಬೇಕಾದಂಥ ರಾ ಮೆಟೀರಿಯಲ್ ಹೋಗ್ತಿದ್ದಿದ್ದೇ ಭಾರತದಿಂದ. ನೆಗೆದು ಬಿದ್ದು ಸಾಯ್ಬೇಕಿನ್ನು. ಯಾರು ಇವ್ರಿಗೆ ಬೆಂಬಲ ಕೊಡಲ್ಲ, ನೀಚರಿಗೆ ಯಾರು ಬೆಂಬಲ ಕೊಡಲ್ಲ. ದುಷ್ಟರನ್ನ ಎಲ್ಲರೂ ಕೂಡ ದೂರ ಇಡ್ತಾರೆ. ಇವತ್ತು ನಮ್ಮ ಮೇಲೆ ಬಾಂಬ್ ಹಾಕುವಂಥವ್ರು, ಗನ್ ತೋರಿಸುವಂಥವ್ರು ನಾಳೆ ಬೇರೆ ಬೇರೆ ದೇಶದಲ್ಲಿಂದ ಚಟುವಟಿಕೆಗಳು ಮಾಡಲ್ಲ ಅನ್ನೋದೇನು ಗ್ಯಾರಂಟಿ? ಹೀಗಾಗಿ ಪಾಕಿಸ್ತಾನ ಈಗ ಒಬ್ಬಂಟಿ. ಏನೋ ಪಕ್ಕ ಚೈನಾ ಒಂದಷ್ಟು ಅಷ್ಟು ಇಷ್ಟು ಕೊಡುತ್ತೆ, ಆಮೇಲೆ ಈ ನಾಯಿಗಳಿಗೆ ಬ್ರೆಡ್ ಬಿಸಾಕದಂಗೆ